ಕಾರ್ನ್ಫ್ಲೋರ್ ಇಟ್ಟಾಕ್ಬಿಟ್ಟು ನಾನು ಚೆನ್ನಾಗಿ ನಾದಿದ್ದು. ಬಟ್ ಆದರೆ ಅದು ಭಯ ಆಗ್ತಾ ಇದೆ ಫ್ರೆಂಡ್ಸ್, ಹಾಲು ಹೊಡೆಯುತ್ತೋ ಇಲ್ಲೋ ಅಂತೇಳಿ. ರಸಗುಲ್ಲ ನೋಡಿ, 2 ಪ್ಯಾಕೆಟ್ ತೊಗೊಂಡ್ಬಂದಿದ್ದೀನಿ. 2 ಪ್ಯಾಕೆಟ್ ಹಾಗೆ ಅದು 3 ದಿನದ 4 ದಿನ ಆಗೋಯ್ತು 2 ಪ್ಯಾಕೆಟ್. ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ನಾನು ನೆನೆ ಪನ್ನೀರ್ ಹಾಲನ್ನ ತೊಗೊಂಡು ರಸಗುಲ್ಲ ಮಾಡಲಿಕ್ಕೆ ತುಂಬ ಸಾಹಸ ಪಟ್ಟಿದ್ದೀನಿ. ನೋಡ್ಕೊಂಬನ್ನಿ ಅದು ಹೇಗಾಗಿದೆ ಏನು ಅಂತೇಳಿ ನಾನು ಏನು ಹೇಳಲ್ಲ, ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ಫಸ್ಟಿಂದನೂ ಪ್ರೊಸೀಜರ್ ಎಲ್ಲ ಏನೇನು ಹೆಂಗೆ ಮಾಡಿದೆ, ಏನು ಪನ್ನೀರ್ ಹೇಗೆ ತೆಗೆದೆ, ರಸಗುಲ್ಲ ಹೇಗೆ ಮಾಡಲಿಕ್ಕೆ ಟ್ರೈ ಮಾಡಿದೆ, ಅದನ್ನೆಲ್ಲ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋದನ್ನು ಮಾಡ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ. ಸ್ಪೆಷಲ್ ರೆಸಿಪಿಗಳನ್ನ ಮಾಡ್ತೀನಿ ಅಂತೇಳಿ ನಾನು ಅದನ್ನು ಮಾಡಿದ್ದೆ. ನಮ್ಮ ಕೂಕ್ ಏನು ಮಾಡಿದ್ಲು ಅಂತಂದರೆ, ಯಾವಾಗಲೂ ಅವಳು ಒಳ್ಳೆ ಇಂಪಾರ್ಟೆಂಟ್ ಟೈಮಲ್ಲಿ ಅವಳು ಬೈಸ್ಕೊಳ್ಳೋದು ಅಥವಾ ಹಿಂಗೆ ಮಾಡ್ತಾ ಇರ್ತಾಳೆ. ಅವಾಗ ನಾನೇ ಮಾಡೋದು ಬೈದ್ಬಿಟ್ಟೆ, ಅವಳು ತಿನ್ನಲೇ ಇಲ್ಲ. ಅದೇ ಫಸ್ಟ್ ನಾನು ಮಾಡಿದ್ದು, ಫಸ್ಟ್ ಆ್ಯಂಡ್ ಲಾಸ್ಟ್ ಅದೇ ಅನಿಸುತ್ತೆ. ನಾನು ಆರೋಗ್ಯ ಹಾಲಿಂದ ಮಾಡಿದಂಥದ್ದು. ಅದರಲ್ಲಿ ಅಂಥ ಕೆನೆ ಬರಿತಾ ಅಥವಾ ಅಂಥದ್ದೇನು ನನಗೆ ಇದು ಬರಲಿಲ್ಲ, ಏನಂತಂದರೆ ಈ ಪನ್ನೀರ್ ಬರಲಿಲ್ಲ ಹಾಲಿಂದ. ಓಕೆನಾ? ಹಂಗಾಗ್ಬಿಟ್ಟು ಇವಾಗ ನಾನು ಇದು ಶುಭಮ್ ಹಾಲ್ ಬರುತ್ತಲ್ವ, ಶುಭಮ್ ಹಾಲಿಂದ ನಾನು ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂದರೆ ರಸಗುಲ್ಲ ಮಾಡ್ತಾಯಿದ್ದೀನಿ. ನೋಡೋಣ, ಇದೇ ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಬಟ್ ವ್ಲಾಗಲ್ಲಿ ಒಂದು ಟೈಮೂ ಮಾಡಿಲ್ಲ, ಇದೇ ಫಸ್ಟ್ ಟೈಮು ನಾನು ವ್ಲಾಗಲ್ಲಿ ಶೇರ್ ಮಾಡ್ತಿರೋಂಥದ್ದು, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಬನ್ನಿ ಇವಾಗ ರಸಗುಲ್ಲ ಹೇಗಾಗುತ್ತೆ ನೋಡೋಣ. ಹಾಗೆ ಅಡುಗೆನೂ ಮಾಡ್ತಾ ರಸಗುಲ್ಲನೂ ಮಾಡ್ತೀನಿ. ಬಟ್ ಅದೇ ನಿಮಗೆ ರಸಗುಲ್ಲ ರೆಸಿಪಿ ಮಾತ್ರ ನಾನು ಶೇರ್ ಮಾಡೋವಂಥದ್ದು. ಸುಮಾರು ಅಲ್ಲಿ ಇವಾಗ 7:30 ಆಗಿದೆಯಲ್ಲ ಆಶಾ? 7 ಗಂಟೆ ಆಗಿದೆ. ಇವಾಗ ಬಂದು ನಾನು ಶುಭಮ್ ಹಾಲಿಂದ ರಸಗುಲ್ಲ ಮಾಡ್ತಾ ಇದ್ದೀನಿ. ಅಂತ ರಸಗುಲ್ಲನ ಪ್ರತಿದಿನ ಅಥವಾ ವಾರಕ್ಕೆ ಒಂದ್ಸಲ 1 ಟೈಮ್ 2 ಟೈಮು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಸ್ವಲ್ಪ ಹಾರ್ಡ್ ವರ್ಕ್ ಅನಿಸುತ್ತೆ. ಅದೆಲ್ಲ ಪನ್ನೀರ್ ಹಾಕಿ ಅದಕ್ಕೆ ನಿಂಬೆ ಹುಳಿ ಹಾಕಿ ಹಾಲು ಓಡಿಸ್ಬೇಕು, ಅದನ್ನು ತೆಗಿಬೇಕು, ಅದನ್ನು ಟೈಟಾಗಿ ತಿರುಗಿ ಅದು ಒಬ್ಬಟ್ಟು ಮಾಡಿದಷ್ಟು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಥರದ್ದೇನಿಲ್ಲ, ಒಂದು ಸಲ ಮಾಡ್ತೀನಿ, ರೆಸಿಪಿಗೋಸ್ಕರ ಮಾಡ್ತೀನಿ, ಹಾಗೇನೆ ತಿನ್ನಲಿಕ್ಕೂ ಆಗುತ್ತೆ. ನಾವು ಮನೇಲಿ ತಿಂತೀವಪ್ಪ ಈ ಒಂದು ಏನೋ ಅಂತಂದರೆ ಸ್ವೀಟ್ ತಿಂತೀನಿ ಅಂತ ಮನೇಲಿ ಮಾಡಿದ್ರೂ ಕೂಡ ರವೆ ಉಂಡೆ ಥರ ಈಸಿಯಾಗಿರಬೇಕು, ಸ್ವಲ್ಪ ದಿನ ಸ್ಟೋರ್ ಮಾಡೋ ಥರನೂ ಇರಬೇಕು. ಅಂಥದ್ದನ್ನು ಅಪ್ಕಮಿಂಗ್ ವ್ಲಾಗಲ್ಲಿ ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ. ಡೇ ಬೈ ಡೇನೇ ಅದೇ ಬರೋದಿಲ್ಲ, ಒಟ್ಟು ಪ್ಲ್ಯಾನ್ಸ್ ಇದ್ದಾವೆ ಇಂಥದ್ದೇ ಮಾಡಬೇಕು ಅಂತೇಳಿ ಒಂದೊಂದು ಶೇರ್ ಮಾಡ್ತಾ ಹೋಗ್ತೀನಿ. ನನಗೆ ಡೈಲಿ ರುಟೀನ್ ಇರುತ್ತೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಲೆಟ್ಸ್ ಕಮ್. ಇವಾಗ ನೋಡುವ ಶುಭಮ್ ಹಾಲಿಂದ ಎಷ್ಟು ಪನ್ನೀರ್ ಬರುತ್ತೆ. ನಾನು 1 ಲೀಟ್ರ್ ತೊಗೊಂಬಂದಿದ್ದೆ, 3 ದಿನ ಆಗೋಯ್ತು ತಂದು ಫ್ರೀಸರಲ್ಲಿ ಇಟ್ಟಿದ್ದೀನಿ. ಇದು ಹೆಂಗೆ ಅಂತಂದರೆ, ನಾವು ಏನಾದರೂ ಈ ಥರ ಒಂದು ಪನ್ನೀರ್ ಐಟಮ್ ಮಾಡುವಾಗ, ಪನ್ನೀರ್ ಐಟಮ್ ಏನಾದರೂ ಮಾಡ್ತೀವಿ ಅಂದರೆ ಒಂದು 2 ದಿನ 3 ದಿನ ಫ್ರಿಜ್ಜಲ್ಲಿ ಇಟ್ಟು ನಾವು ಆಮೇಲೆ ತೆಗೆದು ಮಾಡೋದ್ರಿಂದನೂ ಬೆನಿಫಿಟ್ ಅಂತ ನಾನು ಎಲ್ಲೋ ಒಂದು ವ್ಲಾಗಲ್ಲಿ ಯಾರೋ ಒಂದು ರೆಸಿಪಿಯಲ್ಲಿ ನೋಡಿದ್ದಂಥದ್ದು, ಕೇಳಿದ್ದಂಥದ್ದು. 2 ದಿನ ಬಿಟ್ಟು ನಾವು ಪನ್ನೀರ್ ಹಾಲು ಹೊಡಿಲಿಕ್ಕೆ ಟ್ರೈ ಮಾಡೋವಂಥದ್ದು. ಯಾಕೆ ಅಂತಂದರೆ ಅದು ಶುಭಮ್ ಹಾಲಲ್ಲಿ ಹಾಗೆ ನೋಡಿ ಕವರಲ್ಲೇ ಒಂಥರ ಕೆನೆ ಕಟ್ಟಿರುತ್ತೆ, ಈಸಿಯಾಗಿ ಹಾಲು ಹೊಡಿಯುತ್ತೆ ಅಂತೇಳಿ ಬೇಗ. ನಾನೇನು ಆ ಪ್ಲ್ಯಾನ್ ಮೇಲೆ ತರಲಿಲ್ಲ, ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ. 3 ರಿಂದ 4 ದಿನ ಆಯಿತು ಇವತ್ತಿಗೆ, ಪರ್ಟಿಕ್ಯುಲರ್ 3 ರಿಂದ 4 ದಿನ. ಇವಾಗ ಟೈಮ್ ಸಿಕ್ಕಿದೆ, ಇವಾಗ ಮಾಡ್ತಾಯಿದ್ದೀನಿ ರಸಗುಲ್ಲ ರೆಸಿಪಿ. ನೋಡೋಣ ಹೇಗೆ ಬರುತ್ತೆ. ಇದು ನಿಮ್ಮ ಜೊತೆ ಫಸ್ಟ್ ರೆಸಿಪಿ, ಈ ಒಂದು ರೆಸಿಪಿ ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊತಿರೋದು. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಹಾಲು ಹೆಂಗೆ ಹೊಡಿತೋ ಗೊತ್ತಿಲ್ಲ, ಹಾಲು ಹೊಡ್ಸೋದೇ ಕಷ್ಟ. ಇವಾಗ ನಿಂಬೆ ಹುಳಿ ಹಾಕಿದ್ರು ಕೆಲವರು ಹೇಳ್ತಾರೆ ಹಾಲು ಹೊಡಿಯೋದಿಲ್ಲ ಅಂತೇಳ್ಬಿಟ್ಟು. ಹಾಲು ಹೊಡೆದ್ರೆ ನನ್ನ ಪುಣ್ಯ. ಓಕೆನಾ? ಅದಕ್ಕೆಲ್ಲ ವಿನೆಗರ್ ಹಾಕಬೇಕು. ವಿನೆಗರ್ ಇಲ್ಲ, ಅಲ್ಲಿ ಇತ್ತು ವಿನೆಗರು. ಈ ಸಾಮಾನು ಐಟಮ್ಸ್ ಎಲ್ಲ ತರೋ ಒಂದು ರಬ್ಸ್ದಲ್ಲಿ ಎಲ್ಲೋಗಿದೆಯೋ, ತುಂಬ ಇತ್ತು, ಒಂದು ದೊಡ್ಡ ಬಾಟ್ಲೆ ಇತ್ತು ವಿನೆಗರ್ ಹಾಕ್ಬಿಟ್ರೆ ಚೆನ್ನಾಗೆ ಬೇಗ ಹೊಡೆದ್ಬಿಡೋದು. ನಿಂಬೆ ಹುಳಿಯಿಂದ ಹೊಡೆಯುತ್ತೆ, ಬಟ್ ನೋಡ್ಕೊಳೋದಕ್ಕೆ ನೋಡುವ ಹೆಂಗೆ ಆಗುತ್ತೆ. ಬನ್ನಿ ಇವಾಗ ಹೆಂಗೆ ಮಾಡೋದು ನೋಡುವ. ಹೋಗಿ ರಸಗುಲ್ಲ ನೋಡಿ, 2 ಪ್ಯಾಕೆಟ್ ತೊಗೊಂಡ್ಬಂದಿದ್ದೀನಿ. 2 ಪ್ಯಾಕೆಟ್ ಹಾಗೆ 3 ದಿನದ 4 ದಿನ ಆಗೋಯ್ತು 2 ಪ್ಯಾಕೆಟ್. ಇವತ್ತು ಮುಖಕ್ಕೆ ಏನು ಪ್ಯಾಕ್ ಹಾಕಲಿಲ್ಲ, ಸಾಕು. ಇದರಲ್ಲಿ 1 ಪ್ಯಾಕೆಟ್ ಮಾಡ್ತೀನಿ. ಹೆಂಗೆ ಬರುತ್ತೆ ನೋಡಿ, 1 ನಿಂಬೆಹಣ್ಣು ಯೂಸ್ ಮಾಡಿಕೊಂಡು 1 ಪ್ಯಾಕೆಟಲ್ಲಿ ನಾನು ಇವತ್ತು ಹಾಲನ್ನ ಹೊಡ್ಸೋವಂಥದ್ದು. ಸಾಕು. ಇನ್ನೊಂದು ಪ್ಯಾಕೆಟ್ ಇರಲಿ ನೋಡುವ. ಯಾಕಂದರೆ ಎಲ್ಲ 1 ಲೀಟ್ರ್ ಹಾಕ್ಬಿಟ್ಟು ಕೆಡೋದು ಬೇಡ. ನಾನು ಮಾಡಿದೆ ಫಸ್ಟ್ ಟೈಮ್ ಮಾಡಿದ್ರೆ ಇಷ್ಟು ಸಣ್ಣ ಗೋಲಿ ಮಾಡಿದ್ರು ತಿನ್ನಲೇ ಇಲ್ಲ. ಅದನ್ನು ಹೇಳ್ತಾ ಕಟ್ಟಾಯ್ತೇನೋ ಗೊತ್ತಿಲ್ಲ, ಮರ್ತೋಯ್ತು. ನಾನು ಯಾವುದೋ ಬೇರೆ ಟಾಪಿಕ್ಗೆ ಬಂದೇನೋ. ಏನಂತಂದರೆ ಅವತ್ತು ಮಾಡಿದ್ದೆ, ಬೈಸ್ಕೊಂಡು ತಿನ್ನಲೇ ಇಲ್ಲ. ಅವತ್ತು ನಾನೇ ತಿಂದ್ಬಿಟ್ಟು ಖಾಲಿ ಮಾಡಿದೆ. ಅದು ಪ್ರೊಸೀಜರ್ ಪ್ರಕಾರನೇ ನಾನು ಹಿಂಗೆ ಮಾಡಿದ್ದೆ ಗೊತ್ತಿಲ್ಲ, ಬಟ್ ಸ್ವೀಟ್ ಅಂತೂ ಅಂಟಿತ್ತು. ಮಾಮೂಲಿ ರಸಗುಲ್ಲ ಥರನೇ, ಅದು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಈಗ ಪರ್ಫೆಕ್ಟಾಗಿ ಬರೋ ಥರ ಟ್ರೈ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ.
ಇವಾಗ ಹಾಲು ತೊಗೊಂಬಂದಿದ್ದೀನಲ್ವ, ಹಾಲು ಹೊಡಿಲಿಕ್ಕೆ ಇಟ್ಬಿಟ್ಟು ಹಾಗೆ ಬೆಂಡೆಕಾಯಿ ಸಾರು ಕೂಡ ಮಾಡಬೇಕು. ಬೆಂಡೆಕಾಯಿ ಸಾರು ಅನ್ನ ನೆನ್ನೆನೇ ಸಾಯಂಕಾಲನೇ ಮಾಡಬೇಕಾಯ್ತು, ನೆನ್ನೆ ಸಾಯಂಕಾಲನೇ ಸಾಂಬಾರು ಮಾಡಬೇಕಾಯ್ತು, ಬೆಂಡೆಕಾಯಿ ಸಾಂಬಾರು ಆಗಲಿಲ್ಲ. ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಯಿತು. ನೆನ್ನೆ ನಮ್ಮ ಕೂಕು ಎಲ್ಲ ಜೋಡಿಸ್ಬಿಟ್ಟು ಇಟ್ಟಿದ್ದಾಳೆ ಫ್ರಿಜ್ಜಲ್ಲಿ, ತರಕಾರಿ ಹೆಚ್ಚಿ ಬೆಳ್ಳುಳ್ಳಿ ಅದು ಇದೆಲ್ಲ ಜೋಡಿಸಿಟ್ಟಿದ್ದಾಳೆ. ಅದು ಮಿಕ್ಸಿಗೆ ಹಾಕಿ ಒಗ್ಗರಣೆ ಹಾಕಿ ಬೆಂಡೆಕಾಯಿ ಹುರಿದು ಹಾಕಿ ಇಡೋಂಥದ್ದು, ಸಾರಿಗೆ ಒಗ್ಗರಣೆ ಹಾಕಿ ಅಷ್ಟೇ. ಬನ್ನಿ ಫಟ್ ಅಂತ ಮಾಡುವ. ಹಾಂ ಜೋಕು ನೋಡಿ, ನೆನ್ನೆನೇ ಹೆಚ್ಚಿಟ್ಟಿರೋಂಥದ್ದು ಇದನ್ನ ಮಿಕ್ಸಿಗೆ ಹಾಕೋಂಥದ್ದು ಅಷ್ಟೇ ಇವಾಗ ಕೆಲಸ. ಈ ಹಾಲು ಬಂದು ನಂದಿನಿ ಹಾಲು. ಇದನ್ನ ಮನೆಗೆ ಯೂಸ್ ಮಾಡೋದಕ್ಕೆ, ಅಂದರೆ ಕಾಫಿ ಮಾಡೋದಕ್ಕೆ. ಈ ಒಂದು ಪ್ಯಾಕೆಟಲ್ಲಿ ನಾನು ಕಾಫಿ ಮಾಡೋದಿಲ್ಲ. ಯಾಕಪ್ಪ ಅಂತ ಅಂದರೆ ಈ ಹಾಲನ್ನ ಯೂಸ್ ಮಾಡೋದಿಲ್ಲ ಅಂದರೆ ಒಂಥರ ಕೆನೆ ಮೇಲೆ ಬಂದುಬಿಡುತ್ತೆ ಜಾಸ್ತಿ. ಒಂದು ಸಲ ಕಾಯಿಸಿಬಿಟ್ಟು ಒಂದು ಇವತ್ತು ಕಾಯಿಸಿ ಬೆಳಿಗ್ಗೆ ನೋಡಿದ್ರೆ ಕೆನೆ ಎಲ್ಲ ಮೇಲೆ ದಪ್ಪ ಬಂದಿರುತ್ತೆ, ಹಾಲೆಲ್ಲ ನೀರಾಗಿ ಹೋಗಿರುತ್ತೆ. ಅದು ಕತೆ ನನಗೆ ಅದು ಟೀ ಮಾಡೋದಕ್ಕೆ ಇಷ್ಟನೇ ಆಗಲ್ಲ, ಹಾಗಾಗಿ ನಾನು ಈ ಹಾಲು ಯೂಸ್ ಮಾಡಲ್ಲ. ಬಟ್ ಈ ಥರ ರೆಸಿಪೀಸ್ಗಳಿಗೆಲ್ಲ ಈ ಥರ ಒಂದು ಹಾಲೇ ಬೆಟರ್, ಶುಭಮ್ ಹಾಲು. ಯಾವತ್ತೇ ಆಗಲಿ ಫಸ್ಟು ಹಾಲು ಕಾಯಿಸುವಾಗ ಸ್ವಲ್ಪ ತಳದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಹಾಕಬೇಕು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಹಾಲು ಹಾಕೋ ಸಮಯ. ನಿಮಗೆ ಕಾಣುತ್ತಾ ನೋಡಿ, ನಿಮಗೆ ಕಾಣ್ತಾ ಇದೆ ಯಾವ ಥರ ಕೆನೆ ಕಟ್ಟಿದೆ ಅಂತೇಳಿ. ಇದ್ರಲ್ಲಿ ತೋರಿಸ್ತೀನಿ ತಡೀರಿ. ಗಟ್ಟಿ ಹಾಲೇ ತಗೋಬೇಕು ನೋಡಿ. ಇಲ್ಲಿ ಕಾಣ್ತಾ ಇದೆಯಾ ಕೆನೆ ನಿಮಗೆ? ಇಲ್ಲಿ ಇದು ಈ ಥರ ಇದರಲ್ಲಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಶೇಕ್ ಮಾಡಿ ಈ ಥರ ಹಾಕುವ. ಇದು ಸಣ್ಣ ಉರಿಯಲ್ಲಿ ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ಸ್ವಲ್ಪ ಸಾರಿಗೂ ಜೋಡಿಸ್ಬಿಡ್ತೀನಿ. ಓಕೆನಾ? ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡೋದು ಬೇಡ ಅನ್ಕೊಳ್ತೀನಿ. ರಸಗುಲ್ಲ ಮೊದಲು ಫಸ್ಟ್ ಈ ನಿಂಬೆಹಣ್ಣಿನ ರಸ ತಗೊಂಡ್ಬಿಡ್ತೀನಿ ಫಸ್ಟ್. ಓಕೆನಾ? ಫ್ರೆಂಡ್ಸ್, ಏನಾದರೂ ಈ ನಿಂಬೆಹಣ್ಣು ಈ ಥರ ಹಿಂಡ್ಲಿಕ್ಕೆ ರಸ ಬರಲಿಕ್ಕೆ ಇದು ಟ್ರಬಲ್ ಕೊಡ್ತಾ ಇದೆ ಅಂತಂದರೆ ಈ ಥರ ಪ್ರೆಸ್ ಮಾಡಿ ಈ ಥರ ಉಜ್ಬಿಟ್ಟು ಆವಾಗ ಸ್ಮೂತ್ ಆಗುತ್ತೆ. ಆವಾಗ ನಾವು ಕಟ್ ಮಾಡ್ಬೋದು. ನಿಂಬೆ ರಸ ಹಿಂಡ್ಕೊಂಡು ಒಂದು ನಿಂಬೆಹಣ್ಣು, ಅರ್ಧ ಲೀಟ್ರ್ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಲು ಹೊಡಿತು ಹೆಂಗೋ ಅಂತೇಳಿ. ಇದು ಪಕ್ಕದಲ್ಲೇ ನಾವು ಇವಾಗ ಹಿಂಡ್ಕೋಬೋದು, ಏನೂ ಆಗಲ್ಲ. ಮುಂಚೆ ಆದರೆ ಅಯ್ಯೋ ಹಾಲಿಗೆ ಸಿಟ್ಬಿಟ್ಟು ಹಾಲೆಲ್ಲಿ ಹೊಡೆದೋಗ್ಬಿಡುತ್ತೋ ಅಂತೇಳಿ ಸ್ವಲ್ಪ ದೂರ ಇಟ್ಟು ನಿಂಬೆಹಣ್ಣಿಂದೇನೋ ಚಿತ್ರಾನ್ನ ಮಾಡೋಕೆ ಸೈಡಿಗೆ ಹಿಂಡ್ತಾ ಇದ್ವಿ. ಹಾಲು ಪಕ್ಕದಲ್ಲಿ ಇತ್ತು ಅಂದರೆ ಈಗೇನಿಲ್ಲ, ಅಲ್ಲೇ ಹಿಂಡ್ಬೋದು. ಫ್ರೆಂಡ್ಸ್, ಇಷ್ಟು ನಿಂಬೆ ರಸ ಬಂದಿದೆ ನೋಡಿ. ಇವಾಗ ಇದನ್ನು ಹಿಂಗೆ ಹಾಕೋಂಗಿಲ್ಲ, ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟೇ ಹಾಕಿದರೆ ಅದು ಹಾಲು ಹೊಡೆಯೋದಿಲ್ಲ. ಇದಕ್ಕೆ ಒಂದು 5-6 ಸ್ಪೂನು ನಾವು ನೀರು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಸೋಸ್ಬಿಡ್ತೀನಿ. ಓಕೆನಾ? ಯಾಕಂದರೆ ಇದು ಈ ಥರ ಇದೆಯಲ್ವಾ ನೋಡಿ, ಈ ಥರ ಇರುತ್ತಲ್ವಾ, ಅದೆಲ್ಲನೂ ಅದರೊಳಗೆ ಹೋಗ್ಬಿಟ್ರೆ ಹುಳಿ ಆಗಿಬಿಡುತ್ತೆ. ತಿನ್ನಲಿಕ್ಕೆ ಸ್ವೀಟ್ ಅನ್ಸಲ್ಲ. ಹಂಗಾಗ್ಬಿಟ್ಟು ಮೊದಲೇ ಇದು ಹುಳಿ ಇರುತ್ತೆ. ಆ ಥರ ಇದು ಸಿಕ್ಬಿಡ್ತು ಅಂದರೆ ಇನ್ನೂ ಚೆನ್ನಾಗಿರಲ್ಲ ಸ್ವೀಟ್. ಹಂಗಾಗಿ ಸೋಸ್ಬೇಕಿದನ್ನು. ನೋಡಿ ಸಾಕು, ಇಷ್ಟು ಇದನ್ನು ಸೋಸ್ಕೊಂಬಿಟ್ಟಿದ್ದೀನಿ. ನೋಡಿ ಹಾಲು ಉಕ್ತಾ ಇದೆ.
ಇವಾಗ ಈ ಹಾಲನ್ನ ಆಫ್ ಮಾಡ್ಕೊತೀನಿ. ಇವಾಗ ಇದು ಹಾಲು ಆಫ್ ಆಗಿದೆ, ಓಕೆನಾ. ಇವಾಗ ನಾನು ಇದಕ್ಕೆ ಲೆಮನ್ನ ಮಿಕ್ಸ್ ಮಾಡ್ತೀನಿ. ನೋಡಿ, ಲೆಮನ್ ಜ್ಯೂಸು. ಓ ಮೈ ಗಾಡ್, ಭಯ ಆಗ್ತಾ ಇದೆ ಫ್ರೆಂಡ್ಸ್, ಹಾಲು ಹೊಡೆಯುತ್ತೋ ಇಲ್ಲೋ ಅಂತೇಳಿ. ಸ್ವಲ್ಪನೇ ಹಾಕ್ಬೇಕಂತೆ. ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿದ್ದೆ. ಇಷ್ಟೊಂದು ಶ್ರಮ ವಹಿಸಿ ಇಂಟ್ರೆಸ್ಟಿಂದ ಆಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಲು ಹೊಡಿತಿದೆ ಫ್ರೆಂಡ್ಸ್. ಹಾಲು ಹೊಡಿತಿದೆ. ಹಾಲು ಹೊಡಿತಿದೆ. ವಾವ್, ನೋಡಿ ಫ್ರೆಂಡ್ಸ್, ವಾವ್, ಸೂಪರ್. ಸ್ವಲ್ಪ ಹಾಕು. ನಾನು ಎಲ್ಲಿ ವಿನೆಗರೇ ಬೇಕಾಗುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಇವತ್ತು ನಿಂಬೆಹಣ್ಣು ಇಲ್ಲೆಲ್ಲ ಹಲ್ದಿದ್ದೀನಿ ಅಂದರೆ ನಿಂಬೆಹಣ್ಣು ಅಂತೇಳಿ ಹಲ್ದಿ ಬಿಟ್ಟಿದ್ದೀನಿ. ಎಲ್ಲೂ ಸಿಕ್ಕಿಲ್ಲ, ಒಂದೇ ಒಂದು ನಿಂಬೆಹಣ್ಣು ಸಿಕ್ಕಿತ್ತು ಅಲ್ಲಿ. ಒಂದೇ ಒಂದು ಅಂಗಡಿ ಇದು, ಬಟ್ ಅಂಗಡಿ ಎಲ್ಲ ಬಾಕ್ಲಾಕ್ಬಿಟ್ಟಿದ್ದಾರೆ ಇವತ್ತು. ಓಯ್ ಗುಡ್ನೆಸ್, ಹಾಲು ಹೊಡಿತಾ ಇದೆ. ಸ್ವಲ್ಪನೇ ಹಾಕುವ. ಇದು ಪನ್ನೀರ್ ಬಿಡಬೇಕು, ಪನ್ನೀರ್ ಸಪ್ರೇಟ್ ಹಾಕಬೇಕು. ಆವಾಗ ಇದು ಮಾಡಲಿಕ್ಕೆ ಆಗ್ತಾ ಇದೆ. ನೋಡಿ ಪನ್ನೀರ್ ಹೇಗೆ ಬಿಡ್ತಾ ಇದೆ ಅಂತೇಳಿ. ನೋಡಿ, ಇದನ್ನ ಚೆನ್ನಾಗಿ ಸಪ್ರೇಟ್ ಆಗಲಿ. ಇಷ್ಟು ಮಿಕ್ಕಿದೆ, ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಇವಾಗ ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಈ ಥರದೊಂದು ಬಟ್ಟೆ ಹಾಕ್ಕೋಬೇಕಾಗುತ್ತೆ. ಈ ಥರ ಬಟ್ಟೆ ಹಾಕ್ಕೊಂಡ್ಬಿಟ್ಟು ನಾನು ನೀರನ್ನ ಬಸ್ಕೋಬೇಕು, ಓಕೆನಾ. ಪನ್ನೀರ್ ತೋರಿಸ್ತೀನಿ ನೋಡಿ, ಈ ಥರ ಬಂದಿದೆ ಪನ್ನೀರು. ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಈ ಥರ ಬಂದಿದೆ ಅಲ್ವಾ. ಇವಾಗ ಇದನ್ನು ಸೋಸ್ತೀನಿ, ಓಕೆನಾ. ತೆಳುವಾದ ಬಟ್ಟೆ ತಗೊಳ್ಳಿ. ದಪ್ಪಾಗಿರೋ ತಗೊಂಡ್ರೆ ನೀರು ಬೇಗ ಇಳಿಬೇಕಲ್ಲ, ಇಳಿದೆ ಹೋದ್ರೆ ಕಷ್ಟ ಆಗ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ಇದು ನೋಡಿ, ಇಷ್ಟು ನೀರು ಹಿಂಗೆ ಹೋಗಿದೆ. ಇವಾಗ ನಾವು ಇದನ್ನು ಹುಳಿ ಹಾಕಿರ್ತೀವಲ್ಲ, ಹಂಗಾಗ್ಬಿಟ್ಟು ಒಂದ್ಸಲ ವಾಶ್ ಮಾಡ್ಕೋಬೇಕು. ಹಂಗಾಗಿ ನಾನು ಇವಾಗ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ನೀರು ಹಾಕ್ಬಿಟ್ಟು ಈ ಥರ ವಾಶ್ ಮಾಡಬೇಕು. ನೀರು ಹಾಕಿದಷ್ಟು ಅದು ಹುಳಿ ಏನು ಹಾಕಿರ್ತೀವಲ್ಲ ಅದು ಬಿಟ್ಕೊಳ್ಳುತ್ತೆ, ಕೆಳಗಡೆ ಹೋಗುತ್ತೆ ನೀರೆಲ್ಲ. ಆ ಹುಳಿ ಅಂಶ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ಏನಪ್ಪ ಅಂತಂದರೆ, ನಿನ್ನೆ ದಿನ ನಾನು ಒಂದಷ್ಟು ಪ್ರೊಸೀಜರ್ ಮಾಡಿಟ್ಟಿದ್ದೆ. ಏನಕ್ಕಪ್ಪ ಅಂತಂದರೆ ತೋರಿಸ್ತೀನಿ, ತಡೀರಿ ಒಂದು ನಿಮಿಷ. ಐ ವಿಲ್ ಶೋ ಯು. ಏನು ಅಂತಂದರೆ, ನೋಡಿ ಇಲ್ಲಿ ಕಾಣ್ತಾ ಇದೆಯಾ? ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಇದೇನು ಹೇಳಿ, ನಾನು ನಿನ್ನೆ ಈ ಒಂದು ಪನ್ನೀರಿಗೆ ಎಲ್ಲ ಇದು ಮಾಡಿದ್ದೆ. ಏನಪ್ಪ ಅಂತಂದರೆ, ಪನ್ನೀರ್ ಮಾಡಲಿಕ್ಕೆ ಹಾಲೆಲ್ಲ ಒಡಿಸ್ಬಿಟ್ಟು ಅದನ್ನು
ಸಾರಿ ರಸಗುಲ್ಲ ಮಾಡಲಿಕ್ಕೆ ಹಾಲೆಲ್ಲ ಓಡಿಸ್ಬಿಟ್ಟು ಈ ಥರ ಗಂಟು ಕಟ್ಟಿ ಇಟ್ಟಿದ್ದೆ. ಇವಾಗ ಅದು ಚೆನ್ನಾಗಿ ನೀರೆಲ್ಲ ಇಳ್ಕೊಂಡಿದೆ. ಇವಾಗ ಅದನ್ನು ಹೇಗೆ ಬರುತ್ತೋ ನೋಡೋಣ. ಬಟ್ ಪ್ರೊಸೀಜರ್ ಪ್ರಕಾರ ಅಂದರೆ ಅದು ಹೆಂಗೆ ಮಾಡ್ತಾರೆ ಏನು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ನನಗೆ ಅದು ಗೊತ್ತಿಲ್ಲ. ನಾನು ಕೂಡ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ, ಅಂದರೆ ಇದೇ ಸೆಕೆಂಡೇ ಟೈಮು. ಬಟ್ ನಾನು ವ್ಲಾಗಲ್ಲಿ ಶೇರ್ ಮಾಡ್ಕೊತಿರೋದು, ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತಿರೋದು ಇದೇ ಫಸ್ಟ್ ಟೈಮ್. ಹಾಗಾಗಿ ಹೇಗೆ ಬಂತು ಅಂತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಾಗಿ ಮಾಡ್ತಾ ಇದ್ದೀನಿ ಮನೇಲಿ ಇವತ್ತು ರಸಗುಲ್ಲ. ನೋಡೋಣ ಹೇಗಾಗುತ್ತೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೇಗೆ ಬಂತು ರಸಗುಲ್ಲ ಅಂತೇಳಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ನೋಡಿ, ಸಕ್ಕರೆ ಪಾಕಕ್ಕೆ ನೀರು ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಹಾಕ್ಕೊತೀನಿ. ಇದನ್ನ ಇಲ್ಲಿ ಕಾಯ್ಲಿಕ್ಕೆ ಇಟ್ಬಿಡ್ತೀನಿ. ಓಕೆನಾ? ಹೆಂಗೆ ಬರುತ್ತೋ ಗೊತ್ತಿಲ್ಲ, ಈ ಒಂದು ರೆಸಿಪಿ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ಪನ್ನೀರ್. ನೋಡಿ ಈ ಥರ ಬಂದಿದೆ ಅರ್ಧ ಲೀಟ್ರಲ್ಲಿ. ನೀವು ವೈಟ್ ಬಟ್ಟೆ ಇದ್ದರೆ ನೀವು ವೈಟ್ ಬಟ್ಟೆನೂ ತೊಗೋಬೋದು. ನನಗೆ ವೈಟ್ ಬಟ್ಟೆ ಇತ್ತು, ಬಟ್ ಆದರೆ ಅದೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ, ಸಿಗಲಿಲ್ಲ, ತೆಗಿಯೋಕ್ಕಾಗಲಿಲ್ಲ. ಇವಾಗ ಈ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳುವ. ನೋಡಿ ಈ ರೀತಿ ಇದೆ ಫ್ರೆಂಡ್ಸ್. ನಾನು ಈ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದಂಥದ್ದು ಚೆನ್ನಾಗಿ ನೀರೆಲ್ಲ ಹೋಗಿದೆ. ನನಗೆ ಗೊತ್ತಿಲ್ಲ, ನಾನು ಕೂಡ ಇದೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋಂಥದ್ದು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಷ್ಟ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಬೇಡ. ಹಾಗೆ ಬೇಕಿಂಗ್ ಪೌಡರ್ ಹಾಕ್ಬೇಕಂದ್ರೆ ಬೇಕಿಂಗ್ ಪೌಡರ್ ಇಲ್ಲ, ತಂದಿಲ್ಲ, ಮರ್ತ್ಬಿಟ್ಟೆ. ಸೋಡಾ ಪುಡಿನ ಒಂದು ಚಿಟಿಕೆ ಹಾಕ್ಕೊತಾ ಇದ್ದೀನಿ. ಕಾಣುತ್ತಾ ನಿಮಗೆ? ಇದು ಸೋಡಾ. ಇವಾಗ ಚೆನ್ನಾಗಿ ಈ ಥರ ನಾದಬೇಕು. ಹೆಂಗೆ ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಮಾಡ್ತಿರೋಂಥದ್ದು, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಅಲ್ವಾ? ಚೆನ್ನಾಗಿ ಬಂದರೆ ಸಾಕು. ಇದನ್ನು ಹೊರಗಡೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ, ಜಾಸ್ತಿ ರೇಟ್ ಇದೆ. 100 ರೂಪಾಯಿ ಮೇಲೇ ಇದೆ ಇದು. ನಾವು ಹೊರಗಡೆದ ತಂದು ತಿಂತೀವಪ್ಪ ಅಂತಂದರೆ ಮನೇಲೇ ಅರ್ಧ ಲೀಟ್ರ್ ಹಾಲಲ್ಲೇ ಮಾಡ್ಕೋಬೋದು. ಅದು ಬಟ್ ಚೆನ್ನಾಗಿ ಬರಬೇಕು. ಎಣ್ಣೆ ಬಿಡೋವರೆಗೂ ನಾದಬೇಕು. ಈ ಥರ ಆಯಿಲ್ ಬರಬೇಕು, ಅಲ್ಲಿವರೆಗೂ ನಾದಬೇಕು. ಸಣ್ಣ ಉಂಡೆಗಳನ್ನು ಮಾಡುವ. ಅರ್ಧ ಲೀಟ್ರ್ ಹಾಲಲ್ಲಿ 1 2 3 4 5 6 7 8 ಆಗಿದ್ದಾವೆ. ಅರ್ಧ ಲೀಟ್ರ್ ಹಾಲಲ್ಲಿ ಇವಾಗ ಉಂಡೆ ಮಾಡುವ. ಇಷ್ಟು ಸಣ್ಣ ಸೈಜಲ್ಲಿ ಮಾಡಿದ್ದೀನಿ ಉಂಡೆನ. ಇಷ್ಟು ಸಣ್ಣ ಸೈಜಲ್ಲಿ ಮಾಡಿದ್ದೀನಿ ನೋಡಿ ಉಂಡೆ. ನೋಡಿ ಆಯಿಲ್ ಯಾವ ಥರ ಬಿಡ್ತಾ ಇದೆ ಅಂತ. ನಾನು ಇವಾಗೇನ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇದೆಲ್ಲ ಸೋಪಿಂದು ಒಣ ಇದೆ. ಇಲ್ಲಿ ಮಾತ್ರ ಆಯಿಲ್ ಇದೆ, ಕಾಣ್ತಾ ಇದೆಯಾ? ಆ ಥರ ಎಣ್ಣೆ ಬಿಡೋವರೆಗೂ ನಾದಬೇಕು ನಾವು ಅದನ್ನು, ಪನ್ನೀರ್ನ. ಸಕ್ಕರೆ ಪಾಕ ಏನಾಗೋದು ಬೇಡ, ಹಾಗೆ ನಾರ್ಮಲ್ ಆಗಿದ್ರೆ ಸಾಕು, ಸಕ್ಕರೆ ಕರಗಿದ್ರೆ ಸಾಕು. ಇವಾಗ ನಾವು ಈ ರಸಗುಲ್ಲ ಉಂಡೆಗಳನ್ನ ಹಾಕುವ. ನೋಡಿ ಇಷ್ಟ ಆಗಿದ್ದಾವೆ. ಅರ್ಧ ಲೀಟ್ರ್ ಹಾಲಲ್ಲಿ 1 2 3 1 2 3 4 5 6 7 8 ಉಂಡೆ ಆಗಿದ್ದಾವೆ. ಬನ್ನಿ, ಇವಾಗ ಬಿಸಿನೀರು ಚೆನ್ನಾಗಿ ಮಳ್ತಾ ಇದೆ. ಪಾಕ ಚೆನ್ನಾಗಿ ಮಳ್ತಾ ಇದೆ. ಅದಕ್ಕೆ ಇವಾಗ ಹಾಕುವ. ಪಾಕಕ್ಕೆ ಏಲಕ್ಕಿ ಹಾಕ್ಬಿಟ್ಟು ನೀರು ಹಾಕಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಚೆನ್ನಾಗಿ ಮಳ್ತಾ ಇತ್ತು. ನಾನು ಅದಕ್ಕೆ ಸಕ್ಕರೆನೇ ಹಾಕಿಲ್ಲ, ಆಮೇಲೆ ಸಕ್ಕರೆ ಹಾಕಿದಾಯ್ತು. ಇವಾಗ ಬನ್ನಿ, ನಾನು ಮರ್ತಿದ್ದೆ, ಫಾರ್ಗೆಟ್. ನೋಡಿ ಒಂದೇ ಸಮ ಇದ್ದಾವೆ ಉಂಡೆಗಳು, ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಲ್ವಾ? ಒಂದೇ ಸೈಜಲ್ಲಿದ್ದಾವೆ. ಸಣ್ಣ ಉಂಡೆಗಳು ಮಾಡ್ಕೋಬೇಕು, ಯಾಕಂದರೆ ಇವು ದಪ್ಪ ಆಗ್ತವೆ. ಎಷ್ಟು ಸಾಧ್ಯ ಅಷ್ಟು ಸಣ್ಣ ಉಂಡೆಗಳನ್ನ ನಾವು ಮಾಡಿಟ್ಕೊಂಡ್ರೆ ಅದು ದಪ್ಪ ಆಗೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮುಂಚೆನೇ ದಪ್ಪ ಆಗಿಬಿಟ್ರೆ ಇಷ್ಟು ದಪ್ಪ ಆಗ್ಬಿಡ್ತಾವೆ ಅಷ್ಟೇ. ನೋಡಿ ಇದು
ಕುದೀತಾ ಇದೆ ಇಲ್ಲಿ ಫ್ರೆಂಡ್ಸ್. ಇವಾಗ ಇದು ಕುದೀತಾ ಇದೆ ಅಲ್ವಾ, ಮಳ್ತಾ ಇದೆ. ಈ ಟೈಮಲ್ಲಿ ನಾನು ಇವಾಗ ರಸಗುಲ್ಲ ಬಿಡ್ತಾ ಇದ್ದೀನಿ ನೋಡಿ. ಹೀಗೆ ಬೇಯ್ತಾ ಇದೆ ಅಂತ ಅದು 1 ನಿಮಿಷಗಳ ಕಾಲ ಬಾಯಿ ಓಪನ್ ಇದ್ದೇನೆ. 1 ನಿಮಿಷ ಇದು ಬಾಯಿ ಓಪನ್ ಆಗೇ ನಾವು ಕುದಿಸ್ಕೊಳ್ಳೋಣ. ನೆಕ್ಸ್ಟು 1 ನಿಮಿಷ ಆದಮೇಲೆ ಮುಚ್ಚಿಬಿಟ್ಟು 5 ನಿಮಿಷ ಕುದಿಸ್ಕೋಬೇಕು. ಅವು ಇದೆವಲ್ಲ ರಸಗುಲ್ಲ, ಅವು ಚೆನ್ನಾಗಿ ದಪ್ಪ ಆಗ್ತವೆ. ಅವಾಗ ರಸಗುಲ್ಲ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಮತ್ತೆ ಇನ್ನೊಮ್ಮೆ ಅಂದರೆ ಆಗ್ತಾ ಇದೆ ಪರ್ಫೆಕ್ಟಾಗಿ, ಅದು ಸ್ಕ್ರ್ಯಾಚ್ ಆಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ ಅಂತ. ನಂತರ ಮತ್ತೊಂದು 10 ನಿಮಿಷ ಹಾಗೆ ಮುಚ್ಚಿ ಬೇಯಿಸಬೇಕು. ಓ ಮೈ ಗಾಡ್, ರಸಗುಲ್ಲ ಮಾಡ್ಲಿಕ್ಕೆ ಹೋಗಿ ಹೇಗಾಗಿದೆ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳಿದ್ದು ನಾನು ನಿಮಗೆ ರೆಸಿಪಿ ತೋರಿಸೋದಿಲ್ಲ ಅಂತೇಳಿ. ಸಕ್ಕರೆನೂ ವೇಸ್ಟು. ಅಯ್ಯೋ ರಸಗುಲ್ಲ ಕೆಟ್ಟೋಗಿದೆ, ಏನು ಮಾಡೋದು? ಅದಕ್ಕೆ ನಾನು ಹೇಳಿದ್ದು ರಸಗುಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಅಂತ. ಬಟ್ ಆದರೆ ನಾನು ಅದು ರೆಸಿಪಿ ಮಾಡಿದೆ, ನಾವು ತಿನ್ನೋಣ ಹೇಗಾಗುತ್ತೆ ನೋಡುವ ಅಂತೇಳಿ. ಅದಕ್ಕೆ ಫ್ರೆಂಡ್ಸ್ ಹೊರಗಡೆ ತಂದು ತಿನ್ನೋದೇ ಬೆಟರ್. ಹೋಗಿ ನೋಡ್ಕೊಂಬಂದ್ರಲ್ವಾ ಹೇಗೆ ಮಾಡಿದೆ, ಹಿಂಗೆ ಕೆಟ್ಟೋಗ್ಬಿಡ್ತಲ್ವಾ? ನಿಜವಾಗ್ಲೂ ಈ ಥರ ಕೆಡೋದು ಇಷ್ಟೊಂದು ಕಷ್ಟಪಟ್ಟು ಇನ್ನೇನು ಆಗ್ಬಿಡ್ತಪ್ಪ, ಇನ್ನೇನು ಚೆನ್ನಾಗಿ ಅನ್ನುವಾಗ ಆ ರೀತಿ ಕೆಟ್ಟೋಗಿದೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ನೋಡ್ತಾ ಇದ್ದೀರಾ, ಕಾಣ್ತಾ ಇದ್ದೀರಾ? ಎಷ್ಟಾದರೂ ಚಿಂತೆ ಇಲ್ಲ, ನಾವು ದುಡ್ಡು ಕೊಟ್ಟು ತಂದು ತಿನ್ನೋದೇ ಬೆಟರ್. ನೋಡಿ ಯಾವ ರೀತಿ ಆಗಿದೆ ಅಂತೇಳಿ, ಕಾಣ್ತಾ ಇದೆಯಾ? ಹಿಂಗಾಗ್ಬಿಟ್ರೆ ಎಷ್ಟು ಸತಿ ಎಣ್ಣೆಲೇನು ಮಾಡಿಲ್ಲ. ಇಲ್ಲ ಅಂದರೆ ಎಣ್ಣೆ ಎಷ್ಟು ವೇಸ್ಟ್ ಆಗ್ತಿತ್ತೋ ಏನೋ. ಸಕ್ಕರೆ ಒಂದು, ಹಾಲಿ ಪ್ಯಾಕೆಟ್ ಒಂದು ವೇಸ್ಟ್ ಆಯಿತು. ಇರಲಿ, ಇದು ಹಿಂಗೆ ಇರಲಿ. ಇದಕ್ಕೇನಾದರೂ ಸ್ವಲ್ಪ ಪಾಯಸನೋ ಪಾಯಸ ಮಾಡೋ ಥರ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಹಾಗೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ಹಾಕ್ಬಿಟ್ರೆ ಪಾಯಸ ಆಗ್ಬಿಡುತ್ತೆ. ಅದೇ ವೇಸ್ಟ್ ಆಗಲ್ಲ. ಫ್ರಿಜ್ ಇದೆಯಲ್ಲ, ಫ್ರಿಜ್ಜಲ್ಲಿ ಇಟ್ಟಾಯ್ತು. ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲ್ಲ. ಸುಮಾರು ಈ ಥರ ಒಂದು ಒಳ್ಳೆ ಸೇದಲ್ಲಿ ಬರೋದು ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮಲ್ಲಿ ಮಾಡಿದ್ದೆ ನಾನು, ಅಂದರೆ ಫಸ್ಟ್ ಟೈಮ್ ನಾನು ಮಾಡಿದ್ದೆಲ್ವಾ, ಅದನ್ನು ವೀಡಿಯೋಗೋಸ್ಕರ ನಾನು ಮಾಡಿಲ್ಲ, ನಾನು ತಿನ್ಲಿಕ್ಕೋಸ್ಕರನೇ ಮಾಡಿದ್ದು. ಅವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟು ದಪ್ಪ ಸಣ್ಣ ಉಂಡೆ ಮಾಡಾಕಿದ್ದು ಇಷ್ಟು ದಪ್ಪ ಚೆನ್ನಾಗಾಗಿತ್ತು. ಈ ಸಲ ಅದು ಏನಾಯ್ತು ಗೊತ್ತಿಲ್ಲ, ಕಾರ್ನ್ಫ್ಲೋರ್ ಇಟ್ಟಾಕ್ಬಿಟ್ಟು ನಾನು ಚೆನ್ನಾಗಿ ನಾದಿದ್ದು. ಬಟ್ ಆದರೆ ಅದು ಹೊಡ್ಕಾಗ್ಬಿಟ್ಟಿದೆ. ತುಂಬ ಬೇಜಾರಾಯಿತು. ಸದ್ಯ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನು ಮಾಡಲಿಲ್ಲ. 1 ಲೀಟ್ರ್ ಹಾಲು ತೊಗೊಂಬಂದಿದ್ದೆ, ಅದಕ್ಕೋಸ್ಕರ ಅದೆಲ್ಲ 1 ಲೀಟ್ರ್ ಹಾಲು ವೇಸ್ಟ್ ಆಗಿಬಿಟ್ಟು ತುಂಬ ನಷ್ಟ ಆಗ್ತಿತ್ತು. ಜಸ್ಟ್ ಅರ್ಧ ಲೀಟ್ರ್ ಅಲ್ವಾ, ಅದು ಹಾಗೆ ಎತ್ತಿಟ್ಬಿಟ್ಟು ಅದನ್ನು ಪಾಯಸ ಮಾಡ್ಕೊಂಡು ತಿಂದರೆ ಆಯ್ತು, ಏನೂ ಆಗಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ರಸಗುಲ್ಲ ಮಾಡೋಕೆ ಹೋಗಿ ಅದು ಏನಾಯಿತು ಅಂತೇಳಿ ಪಾಯಸ ಆಗೋಯ್ತು. ಈ ಥರ ಆಗೋದೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ರಸಗುಲ್ಲ ಕೆಟ್ಟ ಹೊಡಿದೆ, ತೋರಿಸ್ತೀನಿ ನೋಡು. ಚೆನ್ನಾಗಿ ಬಂದಿಲ್ಲ. ಶೀ ಕಕಾರಿ ಇದನ್ನ ಪಾಯಸ ಮಾಡ್ಬಿಡೋಣ ಅಂತ ನೋಡು. ಅದು ಯಾಕೆ ಮಾಡಿದೆ ಅಂದರೆ ಒಂದು ಸಾಂಗ್ ಇತ್ತು, ಹಾಡಿಗೋಸ್ಕರನೇ ಮಾಡಿದೆ. ರಸಗುಲ್ಲ ತಂದೆಲ್ಲ ಏನಕ್ಕೆ ಮಾಡೋದು ರೀಲು, ನಾವೇನೇ ರಸಗುಲ್ಲ ಮಾಡಿಬಿಟ್ಟು ರಸಗುಲ್ಲ ಅನ್ನೋ ಒಂದು ಹಾಡಿತ್ತು. ಆ ಹಾಡಿಗೋಸ್ಕರನೇ ಇದನ್ನು ನಾನು ಮಾಡಿದಂಥದ್ದು ರಸಗುಲ್ಲ. ಆ ಹಾಡು ಮಾಡ್ಲಿಕ್ಕೋಸ್ಕರನೇ ಮಾಡಿದ್ದು. ಬಟ್ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಜಾಮೂನ್ಗಿನ ಕಡೆ ಆಗೋಗಿದೆ. ಜಾಮೂನ್ ಎಷ್ಟು ಚೆನ್ನಾಗಿದೆ. ಜಾಮೂನ್ ಎಷ್ಟು ಈ ಥರ ಎಲ್ಲ ಕೆಡಿಸಿಲ್ಲ. ಇದೇನೂ ಆಗಲ್ಲ. ಇದಕ್ಕೆ ನಾವು ಶಾವಿಗೆ ಹುರಿದ್ಬಿಟ್ಟು ಶಾವಿಗೆ ಹಾಕ್ಬಿಟ್ಟು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಹುರಿದು ಇದು ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಹಾಲು ಹಾಕ್ಬಿಟ್ರೆ ಇದು ಪಾಯಸ ಆಗಿಬಿಡುತ್ತೆ. ಇದು ವೇಸ್ಟ್ ಆಗಲ್ಲ. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದೆಲ್ಲ ತಣ್ಣಗಾದ್ಮೇಲೆ. ನಾನು ಹಂಗೆಲ್ಲ ವೇಸ್ಟ್ ಇತ್ತು ಅಷ್ಟು ಮಾಡೋಕ್ಕೆ ಹೋಗಲ್ಲ. ಸೀದಾ ಹೊಟ್ಟೆಗೆ ಹೋಗ್ಬೇಕು, ಇಲ್ಲ ಅಂದರೆ ತಟ್ಟೆಗೆ ಹೋಗ್ಬೇಕು. ಹೆಂಗೆ ನೋಡಿ ಕೌಂಟ್ರು. ನನ್ನ ಮಗಳ ಹೆಸರು ಕೌಂಟ್ರು ಕೊಡ್ತಾಳೆ ಎಲ್ಲದಕ್ಕೂ. ನನ್ನ ಮಗಳು ಕೌಂಟ್ರು. ಏನು ಮಾಡ್ತಿದ್ದೆ ಕೊಕ್ಕರಿ, ನಾಯಿ ಮರಿ, ಹಂದಿ ಮರಿ, ಎಲ್ಲ ಮರಿ ಏನು ಮಾಡ್ತಿದ್ದೆ ನೋಡಿ ಕತ್ತಿ ಥರ ಫೋಟೋ ಕ್ಲಿಪ್ಪಿಂಗ್ ಆಗೋಳಿಗೆ ಬಿಟ್ರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಈ ವಿಡಿಯೋ ಹೇಗಾಗ್ತದೆ ದಯವಿಟ್ಟು ಕಮೆಂಟ್ ತಿಳಿಸಿ. ಹಾಗೆ ಈ ನನ್ನಂಥ ತಪ್ಪು ನೀವು ಅಂದರೆ ನಾನು ಮಾಡಿದ ರೀತಿ ನೀವು ಮಾಡೋದಕ್ಕೆ ಹೋಗಿ ಅದನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಿಂಗಾಗುತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಫಸ್ಟ್ ಒಂದ್ಸಲ ಮಾಡಿದ್ದು ಅದು ತುಂಬ ಚೆನ್ನಾಗಿ ಬಂದಿದ್ದು. ಉಪ್ಪು ಒಂಚೂರು ಬಾಯಿಡ್ಲಿಲ್ಲ, ಒದ್ದೆ ಬೈಸ್ಕೊಂಡಿದ್ಲು. ಒಳ್ಳೆ ಉಣ್ಣೋದು ಮಾಡ್ದೆ. ನೆನಪೇ ಇಲ್ಲ ಅದು. ಆವತ್ತಲ್ಲಿ ರಸಗುಲ್ಲ ಮಾಡಿ ಒಂದು 3-4 ಆಗಿದ್ವು ರಸಗುಲ್ಲ ಮಾಡಿದ್ದೆ. ಅವನು ನೀನು ತಿನ್ನಲಿಲ್ಲ, ನಾನೇ ತಿಂದೆ. ಇವಳು ತಿನ್ನಲೇ ಇಲ್ಲ ಫ್ರೆಂಡ್ಸ್. ಹಂಗೆ ಒಳ್ಳೆ ರಸಗುಲ್ಲ ತಿಂದಿಲ್ಲ ನಾನು. ಮನೆಗೂ ಮಾಡಿದಂತ ನೋಡಿಲ್ಲ ಫ್ರೆಂಡ್ಸ್. ಇಷ್ಟು ಕಷ್ಟ ನೋಡಿಲ್ಲ ನಾನು. ಏನು 50 ರೂಪಾಯಿ ಅಲ್ಲ ಮನೆ ಮಾಡಿದೀನಿ ನೋಡೋ ನೆನಪೇ ಇಲ್ಲ. 30 ರೂಪಾಯಿ ಹಾಲು, 2 ರೂಪಾಯಿನೋ 30 ರೂಪಾಯಿ ಹಾಲು, 20 ರೂಪಾಯಿ ಸಕ್ಕರೆನಾ ಹೋದ್ರು 50 ರೂಪಾಯಿ. ಅದಕ್ಕೆ ಏನೂ ಆಗಲ್ಲ. ಇನ್ನು ಅದ್ರ ಮೇಲೆ ಇನ್ನೊಂದು 60-70 ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ಅಂತ ಒಂದು ಇದರಲ್ಲಿ ಮಾಡಿರ್ತಾರಲ್ವ. ಒಂದು 50 ರೂಪಾಯಿ ವೇಸ್ಟ್ ಆಯಿತು. ಅದಕ್ಕೆ ಇನ್ನೊಂದು 50 ರೂಪಾಯಿ ಹಾಕ್ಬಿಟ್ರೆ ರಸಗುಲ್ಲ ಒಳ್ಳೆ
ರಸಭರಿತವಾದ ರಸಗುಲ್ಲ. ಆಹಾ ರಸಗುಲ್ಲ ಅನ್ನಂತ ರಸಗುಲ್ಲ ಸಿಗುತ್ತೆ, ಅದನ್ನ ತಗೊಂಡ್ಬಂದು ನಿಮ್ಮ ಜೊತೆ ರಸಗುಲ್ಲ ಅಂತ ಒಂದು ಹಾಡು ಮಾಡಬೇಕು. ಟ್ರೆಂಡಿಂಗ ಪಂಡಿಂಗ ನಾನು ಮಾಡಬೇಕು ಅದು ಯಾವಾಗ ಮಾಡ್ತೀನಿ ನಾನು ಮಾಡ್ತೀನಿ. ಒಟ್ಟು ಮಾಡ್ಬೇಕಂತ ನಾನು ಧ್ಯೇಯ ಇಟ್ಕೊಬಿಟ್ಟಿದ್ದೀನಿ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮಾಡಲೇಬೇಕು. ಹಂಗಾಗಿ ರಸಗುಲ್ಲ ಹಾಡು ಸಾಂಗ್ ಮಾಡಿ ನಾವು ಒಟ್ಟಿಗೆ ಹಾಕೋತೀವಿ. ಅದನ್ನು ಏನು ಮಾಡೋದಕ್ಕಾಗಲ್ಲ. 50 ರೂಪಾಯಿ ಒಳ್ಳೇದಕ್ಕೆ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಒಳ್ಳೇದಕ್ಕೆ ಬೆಲೆ ಜಾಸ್ತಿ. ಹಂಗಾಗಿ ನಾವು ಮಾಡಿದ್ದಂಥದ್ದು ಕಮ್ಮಿ ಕ್ವಾಂಟಿಟಿ ಇತ್ತು, ಅವ್ರು ಮಾಡೋವಂಥದ್ದು ಒಳ್ಳೆ ಕ್ವಾಲಿಟಿ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಇನ್ನೊಂದು 60-70 ರೂಪಾಯಿ ಜಾಸ್ತಿ ಆಗ್ಬೋದೇನೋ 50 ರೂಪಾಯಿ ಮೇಲೆ. ಈಗ 50 ರೂಪಾಯಿ ವೇಸ್ಟ್ ಆಯಿತು, ಅದ್ರ ಮೇಲೆ ಇನ್ನೊಂದು 60-70 ರೂಪಾಯಿ ಜಾಸ್ತಿ ಹಾಕಿ ಬಂಡವಾಳ ತಗೊಂಡು ಒಟ್ಟಿಗೆ ತಿನ್ನೋವಂಥದ್ದು. ಇಲ್ಲಿ ನಿದ್ದೆ ಬರ್ತಾ ಇದೆ, 10 ಗಂಟೆ ಆಗಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸ್ತು ನಿಮಗೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಒಳ್ಳೆ ರೀತಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.